Hello everyone. In the last video, we discussed about the correction of sentences and the areas where we tend to commit mistakes in sentences. Okay, today in this video, let us go through some questions where the error is identified. ಕಳೆದ ವಿಡಿಯೋದಲ್ಲಿ ವಾಕ್ಯಗಳನ್ನು ಮಾಡುವಾಗ ಯಾವ ಯಾವ ಕ್ಷೇತ್ರಗಳಲ್ಲಿ ವಿಷಯಗಳಲ್ಲಿ ತಪ್ಪು ಮಾಡ್ತೇವೆ ಅನ್ನೋದನ್ನು ನೋಡಿದ್ದೇವೆ. ಅದೇ ರೀತಿಯಾಗಿ ವಾಕ್ಯದಲ್ಲಿ ಯಾವ್ಯಾವ ಭಾಗದಲ್ಲಿ ತಪ್ಪಾಗಿರುತ್ತೆ ಅನ್ನೋದನ್ನು ಕಂಡುಹಿಡಿಯುವುದೇ ಎರರ್ ಡಿಟೆಕ್ಷನ್ ಅಥವಾ ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಅಂತ ನಾವು ಹೇಳ್ತೇವೆ. ಒಂದೊಂದೇ ಪ್ರಶ್ನೆಯ ಮೂಲಕ ನೋಡ್ತಾ ಹೋಗೋಣ. ಡೈರೆಕ್ಷನ್ಸ್. ಐಡೆಂಟಿಫೈ ದ ಪಾರ್ಟ್ ಆಫ್ ದ ಸೆಂಟೆನ್ಸ್ that contains an error. ತಪ್ಪು ಇರುವಂತಹ ವಾಕ್ಯದ ಭಾಗವನ್ನು ಗುರುತಿಸಿ. ಇಫ್ ದೇರ್ ಈಸ್ ನೋ ಎರರ್, ಅಕಸ್ಮಾತ್ ಯಾವುದೇ ತಪ್ಪಿಲ್ಲ ಅಂತಾದರೆ ಚೂಸ್ ಡಿ ಅಂತ ಹೇಳಿದ್ದಾರೆ, ಅದು ನೋ ಎರರ್ ಆಗಿರುತ್ತೆ. ಯಾವುದೇ ತಪ್ಪಿಲ್ಲ ಅಂದರೆ ನಾವು ಡಿ ಅನ್ನು ಆಯ್ಕೆ ಮಾಡ್ಕೋಬಹುದು. ಸೊ ಫಸ್ಟ್ ಪ್ರಶ್ನೆ, ಈಚ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಸಬ್ಮಿಟೆಡ್ ಹೀಸ್ ಅಸೈನ್ಮೆಂಟ್ ಆನ್ ಟೈಮ್ ಅಂತ ಇದೆ. ಇಲ್ಲಿ ಸ್ಟೂಡೆಂಟ್ಸ್ ಅಂದಾಗ ಹ್ಯಾವ್ ಓಕೆ ನೋಡಿ, ಸ್ಟೂಡೆಂಟ್ಸ್ ಅಂದಾಗ ಹ್ಯಾವ್ ಓಕೆ ಸರಿ. ಬಟ್ ಈಚ್ ಆಫ್ ದಿ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಬ್ಬ ಅಂದಾಗ ಇದು ಹ್ಯಾವ್ ಇದ್ದದ್ದು ಏನಾಗಬೇಕು, ಹ್ಯಾಸ್ ಆಗಬೇಕು. ಹಾಗಾದರೆ ಎರರ್ ತಪ್ಪಿರುವಂತಹ ವಾಕ್ಯದ ಭಾಗ ಯಾವುದು? ಹ್ಯಾವ್ ಸಬ್ಮಿಟೆಡ್. ಆನ್ಸರ್ ಈಸ್ ಬಿ, ಹ್ಯಾವ್ ಸಬ್ಮಿಟೆಡ್. ನೆಕ್ಸ್ಟ್ ಕ್ವಶನ್, ಶಿ ಈಸ್ ಸೀನಿಯರ್ ದೆನ್ ಮೀ ಇನ್ ಎಕ್ಸ್ಪೀರಿಯನ್ಸ್ ಅಂತ ಇದೆ. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕಲಿಯುವಾಗ ನಾವು ಅರ್ಥ ಮಾಡ್ಕೊಂಡಿದ್ದೇವೆ, ಸೀನಿಯರ್ ಜೂನಿಯರ್ ಹೀಗೆಲ್ಲ ಬಂದಾಗ ಏನಾಗಬೇಕು. ಸೊ ಇಲ್ಲಿ ದ್ಯಾನ್ ಬದಲಾಗಿ ಏನು ಬರಬೇಕು, ಟು ಬರಬೇಕು ಅಂತ ನಾವು ಕಲ್ತಿದ್ದೇವೆ. ಸೊ ಹಾಗಾಗಿ ಇಲ್ಲಿ ತಪ್ಪಿರುವಂತಹ ಪಾರ್ಟ್ ಯಾವುದು? ಅದು ಬಿ ಆಪ್ಷನ್, ದ್ಯಾನ್ ಮೀ ಅನ್ನುವಂಥದ್ದು. ಇಟ್ ಈಸ್ ದ ರೈಟ್ ಆನ್ಸರ್. Neither Ravi nor his friends was present at the meeting. ಓಕೆ, ಇಲ್ಲಿ ಎರಡು ಸಬ್ಜೆಕ್ಟ್ ಇದೆ. ಒಂದು ರವಿ ಅನ್ನೋದು ಸಿಂಗ್ಯುಲರ್, ಹೀಸ್ ಫ್ರೆಂಡ್ಸ್ ಅನ್ನೋದು ಪ್ಲೂರಲ್. ಹೀಗೆ ನೀದರ್ ನಾರ್, ಐದರ್ ಆರ್, ನಾಟ್ ಓನ್ಲಿ ಬಟ್ ಆಲ್ಸೋ ಬಂದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ವರ್ಬ್ ಇದೆ, ವಾಸ್ ಅನ್ನೋ ವರ್ಬ್ ಇದೆಯಲ್ವಾ. ಸೊ ಇದರ ಹತ್ತಿರಕ್ಕೆ ಇರುವಂತಹ ಸಬ್ಜೆಕ್ಟ್ ಯಾವುದು ನೋಡಿ, ಫ್ರೆಂಡ್ಸ್ ಅನ್ನೋದು ಪ್ಲೂರಲ್ ಆಗಿದೆ, ಹಾಗಾಗಿ ಇದು ಏನಾಗಬೇಕು, ವೇರ್ ಆಗಬೇಕು. ಹಾಗಾಗಿ ಇಲ್ಲಿ ತಪ್ಪಿರುವಂತಹ ಭಾಗ ಯಾವುದು? ವಾಸ್ ಪ್ರೆಸೆಂಟ್ ಅನ್ನುವಂಥದ್ದು. ಹಾಗಾಗಿ ಆನ್ಸರ್ ಈಸ್ ವಾಸ್ ಅಂತ ಹೇಳಿ. ಓಕೆ, ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ದಿಸ್ ಸ್ಕೂಲ್ ಸಿನ್ಸ್ 5 years ಅಂತ ಇದೆ. ಓಕೆ, ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಅಂದರೆ ಅವನು ಕೆಲಸ ಮಾಡುತ್ತಲಿದ್ದಾನೆ ತುಂಬಾ ವರ್ಷಗಳಿಂದ ಅಂತಾನೆ ಅರ್ಥ. ಸೊ ಇಲ್ಲಿ ಸಿನ್ಸ್ 5 years ಅಂತ ಇದೆ. ಇಲ್ಲಿ 5 years ಅನ್ನೋದು 5 ವರ್ಷದ ಅವಧಿ ಆಗಿದೆ. ಆವಾಗ ಅಲ್ಲಿ ಆಕ್ಚುಲಿ ಸಿನ್ಸ್ ಬಳಕೆ ಆಗಬಾರ್ದು. ಏನು ಬಳಕೆ ಆಗಬೇಕು? ಫಾರ್ ಬಳಕೆ ಆಗಬೇಕು. ಫಾರ್ 5 years, ಫಾರ್ 6 days, ಫಾರ್ 8 months ಹೀಗೆ ಬಳಸುವಂಥದ್ದು. ಸಿನ್ಸ್ ಇದ್ದಾಗ ಏನು ಮಾಡಬೇಕು? ಪಾಯಿಂಟ್ ಆಫ್ ಟೈಮ್ ಇದ್ರೆ ಸಿನ್ಸ್ ಮಂಡೇ, ಸಿನ್ಸ್ ಜೂನ್, ಸಿನ್ಸ್ 2025 ಹೀಗೆಲ್ಲ ನಾವು ಬಳಸುವಂಥದ್ದು. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಏನಾಗಿದೆ, ಎರರ್ ಇರುವಂತಹ ಭಾಗ ಆಗಿದೆ. ಅದೇ ಸರಿಯಾದ ಉತ್ತರ. ಸಿನ್ಸ್ 5 years ಈಸ್ ದ ರೈಟ್ ಆನ್ಸರ್. ದ ಟೀಚರ್ ಆಸ್ಕ್ಡ್ ದ ಸ್ಟೂಡೆಂಟ್ಸ್ ದಟ್ ವೈ ದೇ ವೇರ್ ಲೇಟ್ ಫಾರ್ ದ ಕ್ಲಾಸ್. ಇಲ್ಲಿ ಇದು ಇಂಡೈರೆಕ್ಟ್ ಸ್ಪೀಚ್ ಆಗಿದೆ ಸೆಂಟೆನ್ಸು. ಇಲ್ಲಿ ದ್ಯಾಟ್ ಮತ್ತೆ ವೈ ಎರಡು ಕಂಜಂಕ್ಷನ್ಗಳು ಬಳಕೆಯಾಗಿದ್ದಾವೆ. ಸೊ ಪ್ರಶ್ನೆ ಇರುವಾಗ ಆಸ್ಕ್ಡ್ ಅಂತ ಬಂದಾಗ ಅಲ್ಲಿ ವೈ ಬಳಕೆ ಆಗುತ್ತೆ ವಿನಃ ದ್ಯಾಟ್ ಬಳಕೆ ಆಗೋದಿಲ್ಲ. ಹಾಗಾಗಿ ಸೊ ಎರರ್ ತಪ್ಪು ಇರುವಂತಹ ಭಾಗ ಯಾವ್ದು ಹೇಳಿ? ಬಿ ಆಪ್ಷನ್ ಆಗಿದೆ. ಒನ್ ಆಫ್ ಮೈ ಫ್ರೆಂಡ್ಸ್, ಈಗಾಗಲೇ ಇಂಥ ಒಂದು ಉದಾಹರಣೆಯನ್ನು ನೋಡಿದ್ದೇವೆ. ಒನ್ ಆಫ್ ಮೈ ಫ್ರೆಂಡ್ಸ್ ಅಲ್ಲಿ ಈಚ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಇತ್ತು, ಇಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಇದೆ. ಸೊ ನನ್ನ ಗೆಳೆಯರು ಫ್ರೆಂಡ್ಸ್ ಅಂದಾಗ ಆರ್ ಓಕೆ, ಆದರೆ
ಒನ್ ಆಫ್ ಮೈ ಫ್ರೆಂಡ್ಸ್ ಅಂದಾಗ ಆರ್ ಈಸ್ ನಾಟ್ ಕರೆಕ್ಟ್. ಇದೇನಾಗಬೇಕು? ಈಸ್ ಆಗಬೇಕು. ಹಾಗಾದ್ರೆ ಇಲ್ಲಿ ತಪ್ಪಿರುವಂತಹ ಭಾಗ ಯಾವುದು? ಆರ್ ಪ್ರಿಪೇರಿಂಗ್ ಅನ್ನುವಂತಹ ಭಾಗ ಆಗಿದೆ. ನೆಕ್ಸ್ಟ್ ಕ್ವಶನ್. He did not went to school yesterday because he was ill ಅಂತ ಇದೆ. ಇಲ್ಲಿ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ನೋಡಿ, ಡಿಡ್ ಅನ್ನೋದು ಪಾಸ್ಟ್ ಟೆನ್ಸ್. ಓಕೆ, ಪಾಸ್ಟ್ ಟೆನ್ಸ್ ಡಿಡ್ ನಾಟ್ ನೆಗೆಟಿವ್ ಆಗಿದೆ. ಸೊ ನೆಗೆಟಿವ್ ಆದಾಗ ಇಲ್ಲಿ ಡಿಡ್ ವೆಂಟ್ ಅಂತ ಇರುವಂತಹ ಪದ ಏನಾಗಬೇಕು? ಆಕ್ಚುಲಿ ಅದು ಗೋ ಆಗಬೇಕು. ಸೊ ಹಾಗಾಗಿ ಇಲ್ಲಿ ತಪ್ಪಿರುವಂತಹ ಭಾಗ ಯಾವುದು? ಅದು ಎ ಆಗಿದೆ. ಕರೆಕ್ಟ್. ದ ನ್ಯೂಸ್ ಆರ್ ವೆರಿ ಎನ್ಕರೇಜಿಂಗ್ ಫಾರ್ ದ ಕ್ಯಾಂಡಿಡೇಟ್ಸ್ ಅಂತ ಇದೆ. ಸೊ ಇಲ್ಲಿ ತಪ್ಪಿರುವಂತಹ ಭಾಗ ಯಾವುದು ಅಂತ ಹೇಳಿದ್ರೆ ದ ನ್ಯೂಸ್. ಇಲ್ಲಿ ಏನು ತಪ್ಪಿಲ್ಲ, ಆರ್ ಇದೆ ನೋಡಿ. ನ್ಯೂಸ್ ಅಂದ್ರೆ ಸುದ್ದಿ ಅಂತ ಅರ್ಥ. ಸುದ್ದಿ ಅಂತ ಮೀನ್ಸ್ ಇಟ್ ಈಸ್ ಸಿಂಗ್ಯುಲರ್. ಹಾಗಾಗಿ ಏನ್ ಮಾಡಬೇಕು? ಇಲ್ಲಿ ತಪ್ಪಿರುವಂತಹ ಭಾಗ ಯಾವುದು? ಎರಡನೇದಾಗಿದೆ. ಇಲ್ಲಿ ಏನ್ ಬರಬೇಕಾಗಿತ್ತು? ಇಲ್ಲಿ ಈಸ್ ಬರಬೇಕಾಗಿತ್ತು. ಓಕೆ, ಸೊ ಹಾಗಾಗಿ ತಪ್ಪಿರುವಂತಹ ಭಾಗ ಯಾವುದು? ಅದು ಬಿ ಆಗಿದೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ಶಿ ಈಸ್ ಗುಡ್ ಇನ್ ಇಂಗ್ಲಿಷ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತ ಇದೆ. ಇಲ್ಲಿ ನೆನ್ಪಿಟ್ಕೊಳ್ಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಸೊ ಶಿ ಈಸ್ ಗುಡ್. ಶಿ ಈಸ್ ಗುಡ್. ಗುಡ್ ಅನ್ನೋ ಪ್ರಿಪೋಸಿಷನ್ ಬಳಕೆ ಆದಾಗ ಇದನ್ನು ಫಾಲೋ ಮಾಡಿಕೊಂಡು ಆಟ್ ಬರುತ್ತೆ. ಏನು ಹೇಳಿ? ಆಟ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ತಪ್ಪಿರುವಂತಹ ಭಾಗ ಯಾವುದು? ಇನ್ ಇಂಗ್ಲಿಷ್ ಅಂತಿದೆಯಲ್ವಾ? ಸೊ ಈ ಭಾಗ ಎರರ್, ಮಿಸ್ಟೇಕ್, ಕರೆಕ್ಷನ್ ಇರುವಂತಹ ಭಾಗ ಆಗಿದೆ. ಸೊ ದ್ಯಾಟ್ ಈಸ್ ದ ಕರೆಕ್ಟ್ ಆನ್ಸರ್. ಗುಡ್ ಬಂದಾಗ ಆಟ್ ಬರುತ್ತೆ, ಪುವರ್ ಬಂದಾಗ ಇನ್ ಬರುತ್ತೆ, ಇಂಟ್ರೆಸ್ಟೆಡ್ ಬಂದಾಗ ಇನ್ ಬರುತ್ತೆ, ಸ್ಯಾಟಿಸ್ಫೈಡ್ ವಿತ್ ಬರುತ್ತೆ. ಓಕೆ, ದೇ ಆರ್ ನೋನ್ ಆಸ್ ವರ್ಡ್ಸ್ ಫಾಲೋಡ್ ಬೈ ಪ್ರಿಪೋಸಿಷನ್ಸ್. ಐ ಪ್ರಿಫರ್ ರೀಡಿಂಗ್ ಬುಕ್ಸ್. ಸೊ ಪ್ರಿಫರ್ ಅನ್ನೋ ಪದ ಬಳಕೆಯಾಗಿದೆ. ಐ ಪ್ರಿಫರ್ ರೀಡಿಂಗ್ ಬುಕ್ಸ್ ದ್ಯಾನ್. ನೋಡಿ ಹೇಗೆ ಅಲ್ಲಿ ಜೂನಿಯರ್ ಸೀನಿಯರ್ ಬಂದಾಗ ಟೂ ಬರ್ತಾ ಇತ್ತೋ ಹಾಗೆ ಪ್ರಿಫರ್ ಕೂಡ ಬಂದಾಗ ಟೂನೇ ಬರಬೇಕು ವಿನಃ ಅಲ್ಲಿ ದ್ಯಾನ್ ಯಾವುದೇ ರೀತಿಯಲ್ಲಿ ಕಂಪ್ಯಾರಿಟಿವ್ ಅಲ್ಲಿ ಬಳಕೆ ಆಗಬಾರ್ದು. ಹಾಗಾದ್ರೆ ಮಿಸ್ಟೇಕ್ ಇರುವಂತಹ ಭಾಗ ಯಾವುದು? ಅದು ಬಿ ಆಗಿದೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ಈಚ್ ಆಫ್ ದ ಕ್ಯಾಂಡಿಡೇಟ್ಸ್. ಈಚ್ ಆಫ್ ದ ಕ್ಯಾಂಡಿಡೇಟ್ಸ್ ಈಗಾಗಲೇ ಒಂದು ಉದಾಹರಣೆ ಅಂತ ನೋಡಿದ್ದೇವೆ. ಈಚ್ ಆಫ್ ದಿ ಸ್ಟೂಡೆಂಟ್ಸ್ ಅಂತ ಹೇಳಿ. ಹ್ಯಾವ್ ಸಬ್ಮಿಟೆಡ್. ಸೊ ಈಚ್ ಆಫ್ ದ ಕ್ಯಾಂಡಿಡೇಟ್ಸ್ ಅಂದ್ರೆ ಅಭ್ಯರ್ಥಿಗಳಲ್ಲಿ ಪ್ರತಿಯೊಬ್ಬರು ಅಂದಾಗ ಸಿಂಗ್ಯುಲರ್ ಆಗತ್ತೆ. ಇಲ್ಲಿ ಹ್ಯಾವ್ ಬರಬಾರ್ದು. ಏನ್ ಬರ್ಬೇಕು ಹೇಳಿ? ಇಲ್ಲಿ ಸೊ ಹ್ಯಾಸ್ ಬರಬೇಕು. ಓಕೆ, ಇಲ್ಲಿ ಏನ್ ಬರಬೇಕು ಅಂತ ನೀವು ಬರೆಯುವ ಅವಶ್ಯಕತೆ ಇಲ್ಲ. ಸೊ ಎರರ್, ತಪ್ಪಿರುವಂತಹ ಭಾಗ ಯಾವುದು ಅಂತ ಹೇಳಿದ್ರೆ ಹ್ಯಾವ್ ಸಬ್ಮಿಟೆಡ್ ಇದು. ಓಕೆ, ಅದೇ ಉತ್ತರ ಆಗಿದೆ. ನೀದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್. ಇಲ್ಲಿ ಎರಡು ಸಬ್ಜೆಕ್ಟ್ ಇದೆ ನೋಡಿ, ದ ಟೀಚರ್ ಅಂಡ್ ದ ಸ್ಟೂಡೆಂಟ್ಸ್. ಓಕೆ, ಎರಡಿದೆ. ಟೀಚರ್ ಸಿಂಗ್ಯುಲರ್, ದ ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್. ಮತ್ತೆ ಮತ್ತೆ ಹೇಳ್ತೀನಿ ನೋಡಿ, ನೀದರ್ ನಾರ್, ಐದರ್ ಆರ್, ನಾಟ್ ಓನ್ಲಿ ಬಟ್ ಆಲ್ಸೋ. ಇವುಗಳು ಬಂದಾಗ ಈ ವರ್ಬ್ ಇದೆಯಲ್ವಾ ವಾಸ್ ಅನ್ನುವಂಥದ್ದು, ಅದರ ಹತ್ತಿರಕ್ಕೆ ಯಾವ್ದಿರುತ್ತೋ ಅದು ಸಿಂಗ್ಯುಲರ್ ಆಗಿದ್ರೆ ಇದು ಕೂಡ ಸಿಂಗ್ಯುಲರ್ ಆಗಬೇಕು, ಅದು ಪ್ಲೂರಲ್ ಆಗಿದ್ರೆ ಇದು ಕೂಡ ಪ್ಲೂರಲ್ ಆಗಬೇಕು. ಇಲ್ಲಿ ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್ ಇದೆ, ಹಾಗಾಗಿ ವಾಸ್ ಬರಬಾರ್ದು. ಏನ್ ಬರ್ಬೇಕು ಹೇಳಿ? ಇಲ್ಲಿ ವೇರ್ ಬರಬೇಕು. ತಪ್ಪಿರುವಂತಹ ಭಾಗ ಯಾವುದು? ಬಿ ಆಗಿದೆ. ವಾಸ್ ರೆಡಿ ಅನ್ನುವಂಥದ್ದು. He has been teaching English for 2020 in this school ಅಂತ ಇದೆ. ಸೊ ಇದೇ ತರದ ಒಂದು ಉದಾಹರಣೆ ಬಂದಿತ್ತು. ಅದೇ ತರ ಉದಾಹರಣೆ ಸ್ವಲ್ಪ ಬದಲಾವಣೆ ಇದೆ ನೋಡಿ. ಇಲ್ಲಿ ಮಿಸ್ಟೇಕ್ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಫಾರ್ ಅನ್ನೋದು. ಇಲ್ಲಿ ನೋಡಿ 2020 ಅನ್ನೋದು ಒಂದು ನಿರ್ದಿಷ್ಟವಾದ ವರ್ಷ, ಪಾಯಿಂಟ್ ಆಫ್ ಟೈಮ್ ಇರುವಾಗ ಅಲ್ಲಿ ಏನ್ ಬಳಕೆ ಆಗಬೇಕು? ಆಕ್ಚುಲಿ ಅಲ್ಲಿ ಸಿನ್ಸ್ ಅನ್ನೋದು ಬಳಕೆ ಆಗಬೇಕು ಅಲ್ವಾ? ಸೊ ಬಟ್ ಏನ್ ಬಳಕೆ ಆಗಿದೆ? ಫಾರ್ ಬಳಕೆ ಆಗಿದೆ. ಹಾಗಾದ್ರೆ ತಪ್ಪಿರುವಂತಹ ಭಾಗ ಯಾವುದು? ಬಿ. ಬಿ ಈಸ್ ದ ಆನ್ಸರ್. ಶಿ ಡಸ್ ನಾಟ್ ಗೋಸ್ ಟು ಕಾಲೇಜ್ ಟುಡೇ ಬಿಕಾಸ್ ಶಿ ಈಸ್ ಇಲ್.
ನಾವು ಹೇಗೆ ಅಲ್ಲಿ ಡಿಡ್ ನಾಟ್ ವೆಂಟ್ ಅಂತ ನೋಡಿದ್ವೋ ಒಂದು ಎಕ್ಸಾಂಪಲ್ ಅಲ್ಲಿ, ಅದೇ ರೀತಿಯಾಗಿ ಡಸ್ ಮತ್ತೆ ನಾಟ್ ನೆಗೆಟಿವ್ ಸೆಂಟೆನ್ಸ್ ಫಾರ್ಮೇಶನ್ ಆದಾಗ, ನೆಗೆಟಿವ್ ವಾಕ್ಯ ಇರುವಾಗ ಇದು ಗೋಸ್ ಅಂತ ಇದೆಯಲ್ವಾ, ಗೋಸ್ ಆಗಬಾರ್ದು, ಓನ್ಲಿ ಗೋ ಮಾತ್ರ ಆಗಬೇಕು. ಹಾಗಾದ್ರೆ ತಪ್ಪಿರುವಂತಹ ಭಾಗ ಯಾವುದು? ಎ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಆರ್ ವರ್ಕಿಂಗ್ ಇನ್ ಎ ರೆಸಿಡೆನ್ಷಿಯಲ್ ಸ್ಕೂಲ್. ಇಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ಅಂದಾಗ ನನ್ನ ಗೆಳೆಯರಲ್ಲಿ ಒಬ್ಬ ಅಂದ್ರೆ ಏಕವಚನ ಆಗುತ್ತೆ. ಸೊ ಇಲ್ಲಿ ವರ್ಬ್ ಅಲ್ಲಿ ಏನಾಗಬಾರ್ದು? ಆರ್ ಬರಬಾರ್ದು. ಇಟ್ ಶುಡ್ ಬಿ ಈಸ್ ಇರಬೇಕು. ಈ ಒನ್ ಆಫ್ ದ ಬಂದಾಗ, ಈಚ್ ಆಫ್ ದ ಬಂದಾಗ ಕೇರ್ಫುಲ್ ಆಗಿರಿ, ಅದು ಸಿಂಗ್ಯುಲರ್ ಆಗಿರುತ್ತೆ. ಸೊ ಇಲ್ಲಿ ಮಿಸ್ಟೇಕ್ ಇರುವಂತಹ ಭಾಗ ಯಾವ್ದು ಹೇಳಿ? ಆರ್ ವರ್ಕಿಂಗ್ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್, ದ ಟೀಚರ್ ಆಸ್ ವೆಲ್ ಆಸ್ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ನಾವು ಎರಡು ಏನ್ ಕಾಣ್ತಾ ಇದ್ದೇವೆ ಅಂದ್ರೆ ಸಬ್ಜೆಕ್ಟ್ ಅನ್ನ ಕಾಣ್ತಾ ಇದ್ದೇವೆ. ಒಂದು ದ ಟೀಚರ್, ಮತ್ತೊಂದು ದ ಸ್ಟೂಡೆಂಟ್ಸ್. ಓಕೆ, ಅದರಲ್ಲೂ ಈ ಆಸ್ ವೆಲ್ ಆಸ್ ಅನ್ನೋದು ಬಂದಾಗ, ಆಸ್ ವೆಲ್ ಆಸ್ ಬಂದಾಗ ಎರಡು ಸಬ್ಜೆಕ್ಟ್ ಇರುತ್ತಲ್ವಾ. ಸೊ ಅದರಲ್ಲಿ ಮೊದಲಿರುವಂತಹ ಸಬ್ಜೆಕ್ಟ್ ಅನ್ನ ನೋಡಿ ನಾವು ಇಲ್ಲಿ ಏನ್ ಮಾಡಬೇಕು? ಸೊ ವರ್ಬ್ ಅನ್ನ ಡಿಸೈಡ್ ಮಾಡಬೇಕು. ಇಲ್ಲಿ ವೇರ್ ಅನ್ನುವಂತಹ ಪದ ಇದೆ. ಓಕೆ, ಸ್ಟೂಡೆಂಟ್ಸ್ ಇದೆ, ಪಕ್ಕದಲ್ಲಿ ವೇರ್ ಇದೆ. ಓಕೆ, ಸರಿ ಅಂತ ಅನ್ಸುತ್ತೆ. ಬಟ್ ಆಸ್ ವೆಲ್ ಆಸ್ ಬಂದಾಗ ನಾವೇನ್ ಮಾಡಬೇಕು? ಇಲ್ಲಿ ಮುಂದೆ ಇರುವಂತಹ ಫಸ್ಟ್ ಸಬ್ಜೆಕ್ಟ್ ಅನ್ನ ನೋಡಬೇಕು. ಅದು ಸಿಂಗ್ಯುಲರ್ ಇದೆಯಾ ಅಥವಾ ಪ್ಲೂರಲ್ ಇದೆಯಾ? ಅದು ಸಿಂಗ್ಯುಲರ್ ಆಗಿದ್ರೆ ನಾವೇನ್ ಮಾಡಬೇಕು? ಸಿಂಗ್ಯುಲರ್ ವರ್ಬ್ ಅನ್ನೇ ಬಳಸಬೇಕು. ಪ್ಲೂರಲ್ ಆಗಿದ್ರೆ ಪ್ಲೂರಲ್ ಅನ್ನ ಬಳಸಬೇಕು. ಯಾಕೆ ಅಂತ ಹೇಳಿದ್ರೆ ಅದೇನಾಗುತ್ತೆ ಗೊತ್ತಾ? ವಿದ್ಯಾರ್ಥಿಗಳಂತೆ ಶಿಕ್ಷಕ ತರಗತಿಯಲ್ಲಿ ಇದ್ದನು ಅಂತ ಆಗುತ್ತೆ, ಇದ್ದರು ಅಂತ ಆಗಲ್ಲ. ಸೊ ಹಾಗಾಗಿ ಏನಾಗುತ್ತೆ? ಇಲ್ಲಿ ವಾಸ್ ಬರಬೇಕು. ಮಿಸ್ಟೇಕ್ ಇರುವಂತಹ ಭಾಗ ಯಾವ್ದು ಹೇಳಿ? ಅದು ಸೊ ಬಿ ಪಾರ್ಟ್ ಆಗಿದೆ. ಹಾಗಾಗಿ ದಟ್ ಈಸ್ ದ ರೈಟ್ ಆನ್ಸರ್. ಹಿ ಈಸ್ ಸೀನಿಯರ್ ದೆನ್. ಇಲ್ಲಿ ನೋಡಿ, ಸೀನಿಯರ್, ಜೂನಿಯರ್, ಇನ್ಫೀರಿಯರ್, ಎಕ್ಸ್ಟೀರಿಯರ್ ಅದಕ್ಕೆಲ್ಲ ಏನ್ ಬರಬೇಕು? ಟು ಬರಬೇಕು ಅಂತ ಗೊತ್ತಿದೆ ನಮಗೆ. ಹಾಗಾಗಿ ಇಲ್ಲಿ ಸೀನಿಯರ್ ದೆನ್ ಅನ್ನುವಂತಹ ಭಾಗ ಇದೆಯಲ್ವಾ, ಇದೇ ತಪ್ಪಿರುವಂತಹ ಭಾಗ ಆಗಿದೆ. ಅದೇ ಸರಿಯಾದ ಉತ್ತರ ಆಗಿದೆ. ದೆನ್ ಐ ಪ್ರಿಫರ್ ಟೀ. ಒನ್ಸ್ ಅಗೇನ್ ಪ್ರಿಫರ್ ಬಳಕೆಯಾಗಿದೆ. ಮತ್ತೆ ನೋಡಿ ಇಲ್ಲಿ ದ್ಯಾನ್ ಅನ್ನ ಬಳಸಿದ್ದಾರೆ. ಪದೇ ಪದೇ ಈ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಸೊ ಇಲ್ಲಿ ಇದರ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂತಾನೆ ಅರ್ಥ. ಹಾಗಾಗಿ ಏನಾಗಬೇಕು? ದ್ಯಾನ್ ಬದಲಾಗಿ ಇಲ್ಲಿ ಟು ಅನ್ನುವಂಥದ್ದು ಕಂಪಲ್ಸರಿಯಾಗಿ ಬರಬೇಕು. ಹಾಗಾಗಿ ತಪ್ಪಿರುವಂತಹ ಭಾಗ ಯಾವ್ದು ಹೇಳಿ? ಅದು ದ್ಯಾನ್ ಕಾಫಿ ಅನ್ನುವಂಥದ್ದು. ಸೊ ದಟ್ ಈಸ್ ದ ಆನ್ಸರ್. ಶಿ ಈಸ್ ಗುಡ್ ಇನ್. ಮತ್ತೆ ಈ ಪದ ರಿಪೀಟ್ ಆಗಿದೆ. ಗುಡ್ ಬಂದಾಗ ನಾನೇನು ಬರಬೇಕು ಅಂತ ಹೇಳಿದೆ? ಶಿ ಈಸ್ ಗುಡ್ ಆಟ್ ಅಂತ ಆಗಬೇಕು. ಸೊ ಆಟ್ ಅಂತ ಆಗಬೇಕು. ಆ ಕಾರಣಕ್ಕಾಗಿ ಸೊ ವಿ ಸೇ ದಟ್ ಆಪ್ಷನ್ ಎ, ಶಿ ಈಸ್ ಗುಡ್ ಇನ್ is the part of the sentence that has an error. ತಪ್ಪಿರುವಂತಹ ವಾಕ್ಯದ ಭಾಗ ಆಗಿದೆ. ಸೊ ಅದೇ ಸರಿಯಾದ ಉತ್ತರ ಆಗಿದೆ. ಮ್ಯಾಥಮೆಟಿಕ್ಸ್ ಆರ್. ನೋಡಿ, ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳಿದ್ರೆ ಇದು ಪ್ಲೂರಲ್ ಅಲ್ಲ, ಇದು ಒಂದು ವಿಷಯದ ಹೆಸರಾಗಿದೆ. ಹಾಗಾಗಿ ಏನ್ ಬರಬೇಕು? ಇಲ್ಲಿ ಈಸ್ ಬರಬೇಕು ಅಲ್ವಾ. ಸೊ ಹಾಗಾಗಿ ಎ ಇಸ್ ದ ಪಾರ್ಟ್ which has an error. ತಪ್ಪಿರುವಂತಹ ಭಾಗ ಯಾವುದು? ಎ ಆಗಿದೆ. ಮ್ಯಾಥಮೆಟಿಕ್ಸ್ ಈಸ್ ಆಗಬೇಕು. ದ ಪ್ರಿನ್ಸಿಪಾಲ್ ಆಸ್ಕ್ಡ್ ಮೀ ವೇರ್ ವಾಸ್ ಐ ಗೋಯಿಂಗ್ ಆಫ್ಟರ್ ದ ಎಕ್ಸಾಮಿನೇಷನ್ ಅಂತ ಇದೆ. ಸೊ ಇಲ್ಲಿ ಎಲ್ಲದೂ ಸರಿ ಇದೆ. ಈ ಭಾಗ ನೋಡಿ, ವೇರ್ ವಾಸ್ ಐ ಗೋಯಿಂಗ್ ಅಲ್ಲ, ವೇರ್ ಐ ವಾಸ್ ಗೋಯಿಂಗ್ ಆಗಬೇಕು. ಈ ಐ ಇಲ್ಲಿ ಬರಬೇಕು. ಸೊ ವಾಸ್ ಇದ್ದಿದ್ದು ಇಲ್ಲಿ ಬರಬೇಕು. ಇಲ್ಲಿ ಸರಿಯಾದ ವರ್ಡ್ ಆರ್ಡರ್ ಇಲ್ಲ. ಸೊ ಆ ಪಾರ್ಟ್ ಯಾವುದು? ಬಿ ಆಗಿದೆ. ನೆಕ್ಸ್ಟ್ ಕ್ವಶನ್, ಇಫ್ ಐ ವಾಸ್ ಯು ಐ ವುಡ್ ಎಕ್ಸೆಪ್ಟ್ ದ ಟೀಚಿಂಗ್ ಪೋಸ್ಟ್ ಅಂತ ಇದೆ. ಇಲ್ಲಿ ಹೈಪೋಥೆಟಿಕಲ್ ವಿಷಯವನ್ನ ಮಾತಾಡ್ತಾ ಇರುವಾಗ, ಹೈಪೋಥೆಟಿಕಲ್ ಅಂದ್ರೆ ನಾನು ನೀನಾಗಿದ್ರೆ ಅಂತ ವಿಚಾರವನ್ನು ಮಾತಾಡ್ತಾ ಇರುವಾಗ ಸೊ ಇಫ್ ಐ ವಾಸ್ ಅಲ್ಲ, ಅದು ಏನಾಗಬೇಕು? ಇಫ್ ಐ ವೇರ್ ಅಂತ ಆಗಬೇಕು. ಯಾವುದೇ ಹೈಪೋಥೆಟಿಕಲ್ ವಿಚಾರವನ್ನು ಮಾತಾಡುವಾಗ ಅಲ್ಲಿ ಇಫ್ ಐ ವರ್ ದ ಕಿಂಗ್, ನಾನು ರಾಜನಾಗಿದ್ದರೆ,
ಇಫ್ ಐ ವರ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಭಾರತದ ಪ್ರಧಾನಮಂತ್ರಿ ಆಗಿದ್ರೆ ಅಂತ ಹೇಳುವಾಗ ಅಲ್ಲಿ ವೇರ್ ಬಳಕೆ ಆಗುತ್ತೆ ಬಿಟ್ರೆ ವಾಸ್ ಬಳಕೆ ಆಗೋದಿಲ್ಲ. ಸೊ ಎ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್ ಅಂಡ್ ಇಟ್ ಹ್ಯಾಸ್ ಆನ್ ಎರರ್. ಇದರಲ್ಲಿ ತಪ್ಪು ಇದೆ. ನೆಕ್ಸ್ಟ್ ಎಕ್ಸಾಂಪಲ್, ಅನ್ಲೆಸ್ ಯು ಡು ನಾಟ್ ವರ್ಕ್ ಹಾರ್ಡ್ ಯು ಕೆನಾಟ್ ಪಾಸ್ ದ ಎಕ್ಸಾಮಿನೇಷನ್. ಆಕ್ಚುಲಿ ಅನ್ಲೆಸ್ ಅಂದ್ರೆ ಮಾಡದಿದ್ದರೆ ಅಂದ್ರೆ ನೆಗೆಟಿವ್ ಮೀನಿಂಗ್ ಇರುತ್ತೆ. ಮತ್ತೆ ಇಲ್ಲಿ ಡು ನಾಟ್ ಬಳಸುವ ಅವಶ್ಯಕತೆ ಇಲ್ಲ. ಅನ್ಲೆಸ್ ಯು ವರ್ಕ್ ಹಾರ್ಡ್, ನೀನು ಕೆಲಸ ಮಾಡುವವರೆಗೆ ಈ ಪರೀಕ್ಷೆ ಪಾಸ್ ಮಾಡೋದಕ್ಕೆ ಆಗುವುದಿಲ್ಲ. ಮತ್ತೆ ನಾಟ್ ಅನ್ನು ಬಳಸುವ ಅವಶ್ಯಕತೆ ಇಲ್ಲ. ಅಂದ್ರೆ ಇಲ್ಲಿ ತಪ್ಪಿರುವಂತಹ ಭಾಗ ಯಾವುದು? ಎ ಆಗಿದೆ. She is one of the best teachers who has taught English in this school. She is one of the best teachers who has taught English in this school. ಇಲ್ಲಿ ವಾಕ್ಯದ ಯಾವ ಭಾಗದಲ್ಲೂ ಕೂಡ ತಪ್ಪುಗಳು ಇಲ್ಲ. ಇಲ್ಲ ಅಂತ ಅನಿಸ್ತಾ ಇದೆ, ಬಟ್ ತಪ್ಪಿರುವ ಭಾಗ ಯಾವುದು ಹೇಳಿ? ಹೂ ಹ್ಯಾಸ್ ಟಾಟ್. ಯಾಕೆ ಹೂ ಹ್ಯಾಸ್ ಟಾಟ್ ಹೇಳಿ? ಸೊ ಇಲ್ಲಿ ಹೂ ಅನ್ನೋದು ಟೀಚರ್ಸ್ ಅನ್ನೋದನ್ನ ರೆಫರ್ ಮಾಡುತ್ತೆ ಅಲ್ವಾ? ಸೊ ಟೀಚರ್ಸ್ ಅನ್ನೋದು ಪ್ಲೂರಲ್ ಇದೆ, ಪ್ಲೂರಲ್ ಇರೋದ್ರಿಂದ ಇಲ್ಲಿ ಹೂ ಕರೆಕ್ಟ್, ಹೂದೇನು ಪ್ರಾಬ್ಲಮ್ ಇಲ್ಲ. ಆದರೆ ಅದು ಪ್ಲೂರಲ್ ಅಂತ ಅನ್ಸ್ಕೊಂಡಾಗ ಇದು ಹ್ಯಾಸ್ ಬರಲ್ಲ. ಏನಾಗ್ಬೇಕು ಹೇಳಿ? ಇದು ಹ್ಯಾವ್ ಆಗಬೇಕು. ಆ ಕಾರಣಕ್ಕಾಗಿ ಸೊ ಎರರ್ ಇರುವಂತ ಪಾರ್ಟ್ ಯಾವುದು ಅಂತ ಹೇಳಿದ್ರೆ ಅದು ಬಿ ಅನ್ನೋದು ಆಗಿದೆ. She is one of the best teachers who has taught English in this school. The same example is intentionally repeated. ಈ ಎಕ್ಸಾಂಪಲ್ ಅನ್ನ ಉದ್ದೇಶಪೂರ್ವಕವಾಗಿ ರಿಪೀಟ್ ಮಾಡಲಾಗಿದೆ. ಸೊ ತಪ್ಪಿರುವಂತಹ ಭಾಗ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ. She is one of the best teachers. ಈ ಬೆಸ್ಟ್ ಟೀಚರ್ಸ್ ಅನ್ನು ರೆಫರ್ ಮಾಡೋದಕ್ಕೆ ಹೂ ಅನ್ನುವಂಥದ್ದು ಬಂದಿದೆ. ಆದರೆ ಇಲ್ಲಿ ಟೀಚರ್ಸ್ ಅನ್ನೋದು ಪ್ಲೂರಲ್ ಇರುವ ಕಾರಣಕ್ಕಾಗಿ ಈ ಹ್ಯಾಸ್ ಅನ್ನೋದು ಏನಾಗಬೇಕು? ಇದು ಹ್ಯಾವ್ ಆಗಬೇಕು. ಈಗಾಗಲೇ ನಾವು ಈ ಉದಾಹರಣೆಯನ್ನ ನೋಡಿದ್ದೇವೆ. ಓಕೆ, ಎಸ್. ಸೊ ಆನ್ಸರ್ ಈಸ್ ಹೂ ಹ್ಯಾಸ್ ಟಾಟ್. ನೆಕ್ಸ್ಟ್ ಎಕ್ಸಾಂಪಲ್, ಎಸ್, ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಸೇಮ್ ಎಕ್ಸಾಂಪಲ್, ಬಟ್ ಇಲ್ಲಿ ಆನ್ಸರ್ ನೋ ಎರರ್ ಅಂತ ಬಂದಿದೆ. ಇಟ್ಸ್ ರಾಂಗ್. ಓಕೆ, ಕಾರಣ ಏನು ಅಂತ ಎಕ್ಸ್ಪ್ಲೇನ್ ನಾನು ಮಾಡಿದ್ದೇನೆ. ದ ಸ್ಟೂಡೆಂಟ್ಸ್ ಡಿಸ್ಕಸ್ಡ್ ಅಬೌಟ್ ದ ನ್ಯೂ ಎಕ್ಸಾಮಿನೇಷನ್ ಪ್ಯಾಟರ್ನ್ ವಿತ್ ದೇರ್ ಟೀಚರ್ ಅಂತ ಇದೆ. ಇಲ್ಲಿ ತಪ್ಪಿರುವ ಭಾಗ ಯಾವುದು ಅಂತ ಹೇಳಿದ್ರೆ ಸೊ ಅಬೌಟ್ ಅಂದ್ರೆ ಡಿಸ್ಕಸ್ಡ್ ದ ನ್ಯೂ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಂತ ಆಗಬೇಕು, ಅಬೌಟ್ ಅಂತ ಅಲ್ಲ. ಹೊಸದಾಗಿ ಬಂದಿರುವ ಪರೀಕ್ಷೆಯ ಪ್ಯಾಟರ್ನ್ ಅನ್ನೇ ಚರ್ಚೆ ಮಾಡಿದ್ದಾರೆ ಬಿಟ್ಟರೆ ಪ್ಯಾಟರ್ನ್ ಬಗ್ಗೆ ಚರ್ಚೆ ಮಾಡಿರುವುದು ಅಲ್ಲ. ಸೊ ಹಾಗಾಗಿ ಅಬೌಟ್ ಅಂತ ಬರಬಾರ್ದು. ಸೊ ದಟ್ ಪಾರ್ಟ್ is the one which has an error. ತಪ್ಪ ಇರುವಂತಹ ಒಂದು ಭಾಗ ಆಗಿದೆ. He entered into the classroom without making any noise ಅಂತ ಇದೆ. ಇಲ್ಲಿ entered into ಅಂತ ಇದೆಯಲ್ವಾ? ಸೊ ಎಂಟರ್ಡ್ ಬಂದಾಗ ಇಂಟು ಅನ್ನ ಬಳಸೋದಕ್ಕೆ ಹೋಗಬಾರ್ದು. He entered the classroom ಅಷ್ಟೇ. ಹಾಗಾಗಿ ಇಲ್ಲಿ ತಪ್ಪಿರುವಂತಹ ಭಾಗ ಯಾವುದು? ಎ ಆಗಿದೆ. She is married with a government employee from ಕರ್ನಾಟಕ ಅಂತ ಇದೆ. ಸೊ ಇಲ್ಲಿ she is married to ಆಗಬೇಕು, she is married to ಆಗಬೇಕು. ಸೊ ಹಾಗಾಗಿ ಇಲ್ಲಿ ತಪ್ಪಿರುವಂತಹ ಭಾಗ ಯಾವುದು? ಅದು ಎ ಆಗಿದೆ. ಸೊ ದ್ಯಾಟ್ ಈಸ್ ದ ರೈಟ್ ಆನ್ಸರ್. ಆ ಭಾಗದಲ್ಲೇ ತಪ್ಪಿರುವಂತದ್ದು, ಎರರ್ ಇರುವಂತದ್ದು. He has been absent from the school for Monday ಅಂತ ಇದೆ. ಸೊ ಇಲ್ಲಿ ಏನಾಗಬೇಕಂತ ಹೇಳಿದ್ರೆ ಸಿನ್ಸ್ ಮಂಡೇ ಅಂತ ಆಗಬೇಕು. ಸೋಮವಾರದಿಂದ ಅವನು ಅಬ್ಸೆಂಟ್ ಇದ್ದಾನೆ. ಹಾಗಾಗಿ ಇಲ್ಲಿ ಫಾರ್ ಮಂಡೇ ಅನ್ನುವಂಥದ್ದು ತಪ್ಪಿರುವ ಭಾಗ ಆಗಿದೆ. ದಟ್ ಈಸ್ ದ ರೈಟ್ ಆನ್ಸರ್. ದೇರ್ ಆರ್ ಲೆಸ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ ಟುಡೇ. ಲೆಸ್ ಸ್ಟೂಡೆಂಟ್ಸ್ ಅಂದ್ರೆ ಸ್ವಲ್ಪ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕೌಂಟೇಬಲ್ ಆಗಿರೋದ್ರಿಂದ ಇಲ್ಲೇನು ಬರಬೇಕು? ಫೀವರ್ ಅಂತ ಬರಬೇಕು.
ಓಕೆ, ಲೆಸ್ ಅಂದರೆ ಸ್ವಲ್ಪ ಹಣ ಸ್ವಲ್ಪ ನೀರು ಅಂತ ಹೇಳ್ತೀವಲ್ವಾ, ಹಾಗೆ ಹೇಳುವಂಥದ್ದಲ್ಲ, ಅನ್ಕೌಂಟೇಬಲ್ ಅಲ್ಲ. ಹಾಗಾಗಿ ತಪ್ಪಿರುವಂತಹ ಭಾಗ ಯಾವುದು ಅಂತ ಹೇಳಿದರೆ ಅದು ದೇರ್ ಆರ್ ಲೆಸ್ ಸ್ಟೂಡೆಂಟ್ಸ್ ಅನ್ನುವಂಥದ್ದು. ಸೊ ಅದೇ ತಪ್ಪಿರುವಂತಹ ಎರರ್ ಇರುವಂತಹ ವಾಕ್ಯದ ಭಾಗ ಆಗಿದೆ. Thank you for watching the video. So this video is very useful to the teacher recruitment aspirants. Thank you for watching the video.